ಈ ತರ ಡೆಕೋರೇಷನ್. ಒಲ್ಲಂತ ಅವ್ರ ಫ್ಯಾಮಿಲಿ ಜೊತೆ ಜಾಯಿನ್ ಆಗೋಣ. ಹೆಬ್ಬುಲಿ ಕಂಡ ಕನಕಂತಾರ ಸಾವಿತ್ರಿ ಅವ್ರ ಸೀನಿಯರ್ ಅಂತ. ಅದಕ್ಕೂ ಕಾರಣ ನಮ್ಮ ವೀರೇಶ್ ಗೈಸ್. ಎಲ್ಲ ಪ್ರಿಪ್ರೇಷನ್ ಎಲ್ಲ ಡೆಕೋರೇಷನ್. ಮತ್ತೆ ನೋಡ್ರಿ ಗೈಸ್, ನೋಡಿಲ್ಲ ಅವಾಗ ನಮ್ಮ ಮನೆಗೆ ಒಂದಿನ ಇದ್ರು ಗೈಸ್ ಇವ್ರು. ಅವಾಗ ನಾನು ಬ್ಲಾಗ್ ಮಾಡ್ತಿದ್ದಿಲ್ಲ. ನೋಡ್ರಿ ಜಸ್ಟ್ ಒಳಗ್ ಬಂದ್ರಿ. ನಮ್ ಕೃಷ್ಣ ನೋಡ್ರಿ ಹೆಂಗ್ ಓಡಾಡಕಂತಾಳ ಅಂತ ಹೇಳಿ. ಇಲ್ಲಿ ನೋಡ್ರಿ ಹೆಂಗಾಗೈತಿ ಅಂತ ಹೇಳಿ. ನೋಡ್ರಿ ಈ ತರ ಡೆಕೋರೇಷನ್ ಮಾಡೋಣ ನಮ್ ವರೇಶ್ ಅವ್ರು ಮಾಡಿದಾರ್ರಿ. ನಿಮ್ದು ಯಾರಿಗಾನೆ ಇಷ್ಟ ಆದ್ರ ನಮ್ಮ ವರೇಶ್ನ ಕಾಂಟ್ಯಾಕ್ಟ್ ಮಾಡ್ರಿ. ನೋಡ್ರಿ ನಮ್ಮ ಖುಷಿ ಎಷ್ಟು ಖುಷಿ ಆಗೋಣ ಅಂತ ಹೇಳಿ. ಸುಮ್ಮಿ ಹೆಂಗಾಗೈತಿ? ಎಷ್ಟು ಚಂದಾಗಿಲ್ಲ ಇದು ಫೋಟೋ ಒಳಗೆ. ನೋಡ್ರಿ ಎಷ್ಟು ಕ್ಯೂಟ್ ಬಂದಾಳ. ಅನನ್ಯ ಅಮೂಲ್ಯನಾರು ಬರಕಂತಾರ. ನಮ್ಮನ್ನ ನೋಡಿಲ್ಲ ಅವ್ರು, ಈಗ ನೋಡಿದ್ರೆ. ನೋಡ್ರಿ ಅಮೂಲ್ಯ ಅನನ್ಯ ಬಂದಾರ. ಖುಷಿ ಆಗ್ಬಿಟ್ಟಾಳ ಈಗ. ನೋಡ್ರಿ ಊಟಕ್ಕೆಲ್ಲ ಇಲ್ಲೇ ಪ್ರಿಪೇರ್ ಮಾಡಿದಾರ. ಅಲ್ಲಿ ಅವಣ್ಣ ನಿಂತಿದ್ದಲ್ಲ, ಬುಷ ನಾಗ ಬುಸ್ಸ ನಾಗರಾಜ್ ಅಲ್ಲತ್ತ ಅಲ್ಲ, ಹಂಗ ಅನ್ಕೊಂಡು ನಾಗ ಅಲ್ಲ ಬಾ. ಊಟಕ್ಕೆ ನೋಡ್ರಿ ಎಲ್ಲ ಪ್ರಿಪೇರ್ ಮಾಡಿಟ್ಟಿದಾರ. ಎಲ್ಲರೂ ವೇಟ್ ಮಾಡಕಂತಾರ. ಇನ್ನೂ ಸ್ವಲ್ಪ ಜನ ಬರೋರಿದಾರ ಅಂತ. ಕಾಡ್ಸ ಕುಂತಾಳ ಈಕಿ ಕೃಷ್ಣವ್ವ. ಎದಕ್ಕಂತ ಯಾರಂತ? ಅಣ್ಣಿ ಅಮ್ಮ ಅಂತ ಬಂದ್ರೋಡ. ಈಕೆ ಬೇಕಾಗಿಲ್ಲ ಅಮ್ಮೂಲ್ಯ. ಅಮ್ಮ ಅನನ್ಯವ ಯಾರು ಕೃಷಿ? ಲವ್ ಜಾಸ್ತಿ ಆಗ್ಬಿಡುತ್ತೆ 4 ದಿನದಾಗ. ಎಲ್ಲರೂ ಬಂದಾರ. ಎದ್ರ ಸಲುವಾಗಿ ವೇಟ್ ಮಾಡಕಂತಾರ. ಇನ್ನು ಮಾಡೋದು ನೋಡ್ರಿ. ಬಂದ್ರ ಇವ್ರೆಲ್ಲಾರು ಬರ್ರಿ ಒಂದು ಬರ್ರಿ. ನೋಡ್ರಿ ಮಾಲಕ್ ಬಾಕ ನೋಡ್ರಿ. ಇವಾಗೆಲ್ಲ ಕೇಕ್ ಕಟ್ ಮಾಡ್ಬೇಕಂತ ಹೇಳಿ ರೆಡಿ ಆಗಾರ. ಯಾವಾಗ ಮಾಡ್ತಾರೆ ಏನೋ ಗೊತ್ತಿಲ್ಲ. ಈಗ ಎದಾಳಲ್ರಿ ಲಾಗರ್ ಮಾತಾಡಂಗ್ರಿ. ಮಾತಾಡಿ ಅಂತ ನೋಡ್ರಿ. ಜೋರ್ ಮಾತಾಡ ನೋಡ್ರಿ. ಅನನ್ಯ ಅಮೂಲ್ಯ ಬಂದಾರ. ಅವಾಗ ತೋರಿಸಿದ್ವಿ ಅನ್ಸಲ್ಲ ಬಂದಾರ. ನಮ್ಮ ಕೃಷ್ಣಿಗೆ ಮತ್ತು ಬೇರೆ ಡ್ರೆಸ್ ಅದಾವ್ರಿ. ಇವಾಗ ಸ್ವಲ್ಪ ಇದೆ ಇರಲಿ ಅಂತ ಹೇಳಿ ಇದು ಹಾಕಾರ. ಆಮೇಲೆ ರಿಟರ್ನ್ ತೋರಿಸ್ತೇನೆ ಡ್ರೆಸ್ನ. ನೋಡ್ರಿ ಹೆಂಗಾಗಳ ಪ್ರಿನ್ಸಸ್ ಕಂಡಂಗೆ ಕಾಣಕೊಂತಾಳ ನಮ್ಮ ಕೃಷಿ. ಇವಾಗೇನೋ ಓವರಾಗಿ ಮಾತಾಡ್ತೀನಿ ರೀ. ಆಮೇಲೆ ವಾಪಸ್ ನೋಡ್ಬೇಕಾದ್ರೆ ನಗು ಬರ್ತೀವಿ. ನೋಡ್ರಿ ದಮ್ಮಕ್ಕ ತಿಪ್ಪೆ ಮಾಡ್ತಾನೆ.
ಇನ್ನು 3 days to go guys. ಕೃಷಿ ಸುಲ್ದ ಅಂತ ಫೋಟೋಶೂಟ್ ಮಾಡಕ್ಕಂತ ಸ್ಮೈಲ್ ಮಾಡಬಲ್ಲೆ. ಇಲ್ಲಡಿ ಈಗ ಮಮ್ಮಿ ಮಮ್ಮಿ ಇಲ್ಲಡೆ ನೋಡ್ರಿ ಫೋಟೋಗ್ರಾಫರ್ ಇದಾರ. ಇವ್ರು ಫೋಟೋಶೂಟ್ ಮಾಡ್ತಾ ಇದಾರ. ಫೋಟೋಶೂಟ್ ಮಾಡ್ಸಕ್ಕೆ ಏನೆಲ್ಲ ಸರ್ಕಸ್ ಮಾಡ್ತಾ ಇದ್ದಾರೆ. ಫಂಕ್ಷನ್ ಐತಿ. ಎಷ್ಟು ಕ್ಯೂಟ್ ಕಾಣಕಂತೈತಿ ನೋಡ್ರಿ. ನಮ್ಮ ಫಿಶ್ ಮುದ್ದು ಆಗೈತಿ. ಸಾಕಾಗಿರುತ್ರಿ ಪಾಪ ಅವಕ್ಕ ಅಂತ ಚುಚ್ಚ ಡ್ರೆಸ್ ಹಾಕೊಂಡು ಸಂಗ್ತಾರೆ ಅಂದ್ರೆ ನಿಲ್ತಾವಲ್ಲ. ಗ್ರೇಟ್ ಅಲ್ಲ. ನಾನಂತರೂ ಒಟ್ಟ ಹಾಕೋನಲ್ಲ ನೋಡ್ರಿ ಚುಚ್ಚ ಡ್ರೆಸ್. ಈಗಿನ ನಮ್ಮ ತಿಂಗಿ ಆರಾಮ ಇದ್ದಾಗ ನಾರ್ಮಲ್ ಇದ್ದಾಗ ಹಾಕೊಂತಿದ್ದಾರೆ. ಈಗ ನನ್ ಚುಚ್ಚ ನೋಡ್ಬಿಟ್ರ ಇರಿಟೇಟ್ ಅನ್ಸ್ಬಿಡತ್ತ. ಏ ಕೃಷ್ಣಿ ಅಪ್ಪಾಜಿ ಮುಂದೆ ಏನ ಎತ್ಗ ಅಂತ ಅನ್ನಕಂತಾಳ. ನೀ ಮಾತಾಡ. ನನ್ಗೆ ಎದುರು ಯಾವಾಗ ಮಾತಾಡಿ ನಿಂಗೆ ಒಂದೊಂದ್ಸಲ ಅಷ್ಟೇ ರೀ ಫುಲ್ ನನ್ಗೆ ಒಂದೊಂದ್ಸಲ ಅಂತ ಐತಿ. ಜನ ಜಾಸ್ತಿ ಇದಾರಲ್ಲ ಸ್ವಲ್ಪ ನರ್ವಸ್ ಫೀಲ್ ಆಗಕಂತೀನಿ ಅಷ್ಟೇ. ಅದಕ್ಕೆ ಮಾತಾಡಕಂತಿಲ್ಲ. ತತ್ತಿ ಇಟ್ಟೆ ಹೌದಾ? ಹೆದರಿತಾನ ಹೇಳಿ ಹೆದರ್ಸ್ಬೇಕಿಲ್ಲ. ಹೌದಾ? ಒಬ್ಬೊಬ್ಬರಾಗೆ ಫೋಟೋ ತಗೊಳಕ್ ಕುಂತಾರ. ಹೋಗಾರ ಕೇಕ್ ಕಟ್ ಮಾಡಿಲ್ಲ ಅವಾಗಲೇ ಫೋಟೋ ತಗೊಳಕ್ ಕುಂತಾರಲ್ಲಕ್ಕ. ನಮ್ಮ ಮಮ್ಮಿ ನೋಡ್ರಿ ಪಾಪ ಮನೆಗೆಲ್ಲ ಕೆಲಸ ಮಾಡಿ ಬರೋದು ಲೇಟ್ ಆಗೈತ್ರಿ. ಈಗ ಬಂದಾರ. ಅದು ಹೆಂಗ ಆಡ್ರ ಇನ್ನ ಅವಸರ ಬೋಸ್ರ ಸೀರೆ ಉಟ್ಕೊಂಬಂದಿದ್ರೆ ಪಿನ್ ಮಾಡ್ಕೊಲಾರ್ದು ನಮ್ಮ ಭೇಟಿ ಮಾಡೋಣ. ಪಾಪರಿ ನಮ್ಮ ಮಮ್ಮಿ ಬೆಳಗ್ಗಿನ 5 ಗಂಟೆಗೆ ಎದ್ದಾರ ನೋಡ್ರಿ. ಇವ್ರು ನೋಡ್ರಿ ತಿರುಮಲೇಶ್ ಅವ್ರ ಅಕ್ಕ ಮಾವ. ನಮ್ಮ ಕೃಷಿ ಅವ್ರ ಅತ್ತೆ ಮಾವ ಆಗ್ತಾರಲ್ಲ. ಅವ್ರ ಕೃಷ್ಣಿನವ್ರ ಅಮ್ಮ ನೋಡ್ರಿ. ಅವ್ರು ಇನ್ನೊಬ್ರ ಅಕ್ಕ. ಅವ್ರ ಅಜ್ಜಿ ಅವ್ರು ಏನೋ ತಂದಿದ್ದಾರೆ. ಲಾಗ್ ಇರ್ತಾರೆ. ಒಲ್ಲಂತ ನೋಡ್ರಿ ನಮ್ಮ ಕೃಷ್ವಿ ಎಷ್ಟು ಶಾನೆ ಗುಂಡೈತಿ. ಒಲ್ಲಂತ ಇವ್ರ ತಿರುಮಲೇಶ್ ಅವರ ಇನ್ನೊಬ್ರ ಅಕ್ಕ ರೀ. ನಮ್ಮ ಇನ್ನೊಬ್ರು ಮಾಮ ಬಂದಿಲ್ಲ. ಅವ್ರ ಟ್ರಿಪ್ಪಿಗೆ ಹೋಗಿದಾರಂತ. ಜ್ಯೋತಿ ಸರ್ಕಸ್ ಮಾಡಕಂತಾಳ. ಹೇ ಕೃಷ್ವಿ ಎಲ್ಲೋ ನಿನ್ ಚೇರ್ ಯಾರೋ ತಗೊಂಡ್ ಹೊಂಟಾರ. ಕೃಷು ಅಜ್ಜಿ ಜೊತೆ ಫೋಟೋ ಸ್ಪೆಂಡ್ ಮಾಡಕಂತಾರ್ರಿ. ಈಗ ಅವ್ರ ಅವ್ವ ಅಂತಾರ್ರಿ ಅವ್ರ ಅಜ್ಜಿಗೆ. ನೋಡ್ರಿ ನಮ್ಮ ಏರಿಯಾ ಒಳಗಿರೋ ಹುಡುಗರು ಇವರೆಲ್ಲರೂ ಚಿಲ್ಡ್ರನ್ಸ್ ಬಡ್ಡಿ ಸಣ್ಣ ನೋಡ್ರಿ. ನಮ್ಮ ಖುಷಿಗೆ ಗಿಫ್ಟ್ ಮಾಡಿದ್ರೆ ಬರೋಕ್ಕಂತ ಮನಸ್ಸೆಲ್ಲ ಅವು
ಇಷ್ಟಪಡಲ್ಲ, ಹಾಗಾಗಿ ತೋರಿಸಿರಲ್ಲ ಲಾಗಲ್ಲ. ಅವ್ರಿಗೆ ನೋಡ್ರಿ ನಮ್ಮ ಸುಮ್ಮಿ ಅವರ ಅತ್ತೆ ಅವರಮ್ಮ ಅವ್ರ ಫ್ಯಾಮಿಲಿ ಜೊತೆ ಜಾಯ್ನ್ ಆಗೋಣ. ಖುಷಿ ಆಗ್ಬಿಟ್ಟಾಳ. ಆಕಿ ಫೇವ್ರೆಟ್ ಹಣ್ಣು ಸ್ಟ್ರಾಬೆರಿ ಕೇಕ್ ಅಲ್ಲ, ಬಿದಿರ ಅಂತಾಳಲ್ಲ. ಬಿದಿರ ಅಂದ್ರೆ ಸ್ಟ್ರಾಬೆರಿಗೆ ಬಿದಿರ ಅಂತ. ನೋಡ್ರಿ ಕೃಷ್ವಿಗೆ ಸರ್ಪ್ರೈಸ್ ಗಿಫ್ಟ್ ಏನಂತಂದ್ರೆ ಏನಂತ ನೀವು ವೇಸ್ಟ್ ಮಾಡ್ರಿ ಏನು ಇರ್ಬೋದು ಅಂತ ಹೇಳಿ ಗೊತ್ತಾಗತ್ತ. ಈಗ ಭಾಳ ಖುಷಿ ಆಗ್ತಾಳ. ಇಲ್ಲ ಇಲ್ಲ ನೋಡ್ರಿ ಕೃಷಿವಿಗಂತಾನೆ ಗಿಫ್ಟ್ ತೊಗೊಂಬಂದಿದ್ರು. ಅವ್ರ ಅಪ್ಪಾಜಿ ಕಾರ್ ಕೊಡ್ಸಿದಾರೆ ನೋಡ್ರಿ. ಆಕಿಗೆ ಕಾರ್ ಅಂದ್ರೆ ಭಾಳ ಫೇವ್ರೇಟ್. ನಾವೆಲ್ಲರೂ ಮಾತಾಡ್ಕೊಂತ ಫುಲ್ ಎಂಜಾಯ್ ಮಾಡಕಂತಿದ್ವಿ. ಕೃಷಿವಿ ನಾವು ನೋಡಿದ್ದಿಲ್ಲ ಕಾರ್ ಗೈಸ್, ಅದನ್ನ ಎಲ್ಲೋ ತೆಗೆದಿಟ್ಟಿದ್ರು. ಬರ್ತಡೇ ದಿನನೇ ತರಬೇಕು, ರಿವೀಲ್ ಮಾಡ್ಬೇಕಂತ ಹೇಳಿ. ನಮ್ಮ ಕೃಷಿವಿ ಅಂತೂ ಫುಲ್ ಎಕ್ಸೈಟ್ ಆಗಿದ್ಲು ನೋಡ್ರಿ, ನೀವೇ ನೋಡ್ತಿರ್ತೀರಿ. ನಮ್ಮಣ್ಣ ನೋಡ್ರಿ ಕೈ ಸೀತಾ ಇವತ್ತು ಹೊಟ್ಟೆಗೆ ಅನ್ನ ತಿನ್ನಲ್ ಗೈ. ಸೀತಾ ಬಿರಿಯಾನಿ ತಿಂತಾನೆ ಇವಾಗ. ಈಗ ಸ್ನೇಹ ಅಂತ ಗೈ. ಹಾಯ್ ಸ್ನೇಹ ಅಂತ ಬರ್ರಿ. ನೋಡ್ರಿ ನಮ್ಮ ಕೃಷಿ ಎಷ್ಟು ಕ್ಯೂಟ್ ಕಾಣಕಂತೈತಿ. ಇಲ್ಲಿ ನಮ್ಮ ಮನೆ ನಾವು ಯಾವಾಗಲೂ ಕೊಡ್ತೀವಲ್ಲ ಗೈಸ್, ಅಲ್ಲಿನೇ ರೇಷ್ಮಾ ಬಟ್ಟೆ ತೊಗೊಂಡು ಬಂದು ಸ್ಟಿಚ್ ಮಾಡಿಸಿದಾರ. ಫುಲ್ ಖುಷಿ ಆಗ್ಬಿಟ್ಟಿದ್ಲು ಬರ್ತಡೇ ದಿನ ನಮ್ಮ ಕೃಷಿ. ಯಾಕೋ ಪುಣ್ಯ ಗೈಸ್, ನಮ್ಮ ಕೃಷಿ ಬರ್ತಡೇ ದಿನ ಫುಲ್ ಖುಷಿಯಾಗಿ ನಗಾಕಂತಿದ್ಲಿ. ನಾವೆಲ್ಲಿ ಅಳ್ತಾಳಂತ ಅನ್ಕೊಂಡ್ಬಿಟ್ಟಿದ್ವಿ. ನಾವಂತೂ ಅನ್ಕೊಂಡಿರ್ಲಿಲ್ಲ ಗೈಸ್ ಇಷ್ಟು ಗ್ರ್ಯಾಂಡಾಗಿ ಆಗುತ್ತೆ ಅಂತೇಳಿ. ಇದೆಲ್ಲ ಡೆಕೋರೇಷನ್ನ ನಮ್ಮ ವೀರೇಶನೇ ಮಾಡಿದ್ದು ಗೈಸ್. ನಿಮ್ಗೇನಾದರೂ ಈ ಥರ ಬೇಕಂದ್ರೆ ನಮ್ಮ ವೀರೂನ ಕಾಂಟ್ಯಾಕ್ಟ್ ಮಾಡಿ. ನೋಡ್ರಿ ನಮ್ಮ ಅಪ್ಪಾಜಿ ಮಮ್ಮಿ. ನಮ್ಮ ಅಪ್ಪಾಜಿ ನೋಡ್ರಿ ಹುಲಿ ಕಣ್ಣ ಕಣಕಂತಾರ. ನಮ್ಮ ಮಮ್ಮಿ ನೋಡ್ರಿ ಆಕಿ ಯಾವ ಫಿಲಮ್ನಾಗ ಇದು ಅದಾಳಲ್ಲ, ಸರಿತಾ ಇದ್ದಾಳಲ್ಲ ಹಂಗದ ನೋಡ್ರಿ ನಮ್ಮ ಮಮ್ಮಿ. ಸರಿತಾರೆ ನೋಡ್ರಿ. ಈಗ ನಮ್ಮ ಸ್ನೇಹ ಅಕ್ಕ ಮತ್ತು ಅವ್ರ ಹಸ್ಬೆಂಡು ಬಂದಿದ್ದಾರೆ. ಏನು ಗಿಫ್ಟ್ ತಂದಿದ್ರೆ ಗೊತ್ತಿಲ್ಲ, ದೊಡ್ಡ ಬಾಕ್ಸಲ್ಲಿ ಕಾಣಕತ್ತೈತಿ. ಅವ್ರ ಮಗಳು ಲಾಸ್ಟ್ ಟೈಮ್ ಬರ್ತ್ಡೇ ಮಾಡಿದ್ರಲ್ಲ ಅವಳು. ನಮ್ಮ ಜ್ಯೋತಿ ಫ್ರೆಂಡ್ಸ್ ಬಂದಿದ್ದಾರೆ. ಫ್ರೆಂಡ್ ಅವ್ರ ತಂಗಿ ಅನ್ಸುತ್ತೆ ಹುಡುಗಿ. ಎಲ್ಲ ಲಾಸ್ಟ್ ಮೂಮೆಂಟ್ನಾಗ ಗಾಯಿಸ್ತೀನಿ. ಇವತ್ತ ಹೇಳ್ಯಾರ ಒಬ್ಬೊಬ್ರಿಗೆ, ಮಧ್ಯಾಹ್ನದಾಗ ಹೇಳ್ಯಾರ ತಿಳ್ಕೊಂಬಿಡ್ರಿ ಪಾಪ. ಆದರೂ ಟೈಮ್ ಕೊಟ್ಟು ಬಂದಿದ್ದಾರೆ. ಈಗ ಆಲ್ರೆಡಿ 3 ಗಂಟೆ ಆಗ್ಬಿಟ್ಟೈತಿ, ಊಟ ಟೈಮ್ ಆಗ್ಬಿಟ್ಟದ.
ಅವ್ರ ಅತ್ತೆ ನೋಡ್ರಿ ಇವರು, ಅವ್ರ ದೊಡ್ಡ ಅತ್ತೆ, ನಮ್ಮ ತಿರುಮಲೇಶ್ವರ ದೊಡ್ಡ ಅಕ್ಕರಿ ಇವರು. ಇವರು ನಮ್ಮ ಅಪ್ಪಾಜಿ ಫ್ರೆಂಡ್ಸ್ ಗ್ರೂಪು, ಮತ್ತು ನಮ್ಮ ದೊಡ್ಡಪ್ಪ ಅವರು ಗೈಸ್. ಇವರು ನಮ್ಮ ದೊಡ್ಡಪ್ಪ ಲಾಸ್ಟ್ ಇರೋರು, ಆ ಕಡೆ ಮಿಡಲ್ ಇರೋ ನಮ್ಮ ದೊಡ್ಡಪ್ಪ, ಆ ಕಡೆ ಇರೋ ನಮ್ಮ ದೊಡ್ಡಪ್ಪ, ಅವ್ರು ನಮ್ಮ ಅಪ್ಪಾಜಿ ಫ್ರೆಂಡ್. ಆ್ಯಕ್ಚುಲಿ ಏನು ಪ್ಲಾನಿಂಗೇ ಇದ್ದಿಲ್ಲ ಗೈಸ್, ಸಿಂಪಲ್ ಆಗಿ ಮಾಡೋಣ ಅಂತ ಅನ್ಕೊಂಡು ಈ ಥರ ಮಾಡಿದೀವಿ ನೋಡ್ರಿ. ಒಬ್ಬೊಬ್ಬರನ್ನ ಕರೆಯೋಕ್ಕಾಗಿತ್ತು, ಒಬ್ಬೊಬ್ಬರನ್ನ ಕರೆಯೋಕ್ಕಾಗಿದ್ದಿಲ್ಲ. ಸೊ ಯಾರು ಬರದೇ ಇರೋರು ಬೇಜಾರು ಮಾಡ್ಕೋಬೇಡಿ. ನೋಡ್ರಿ ರೇಷ್ಮಾ ಅವರ ರಿಲೇಷನ್ಸ್ ಎಲ್ಲ ಬಂದಿದ್ರು, ಮತ್ತು ತಿರುಮಲೇಶ್ವರ ಅಕ್ಕನ ಮಕ್ಕಳು ಎಲ್ಲರೂ ಬಂದಿದ್ರು. ಲಾಸ್ಟ್ ಇಯರ್ ಬರ್ತಡೇಗೆ ಅವ್ರು ಯಾರೂ ಬಂದಿರಲಿಲ್ಲ ಗೈಸ್, ಅದಕ್ಕೋಸ್ಕರ ಅವರು ಬರ್ತೀವಂತ ಹೇಳಿದ್ದಕ್ಕೆ ಸ್ವಲ್ಪ ರೇಷ್ಮಾ ಚೆನ್ನಾಗಿ ಮಾಡೋಣ ಅಂತೇಳಿ ಈ ಥರ ಫಂಕ್ಷನ್ ಹಾಲಲ್ಲಿ ಮಾಡಿದೀವಿ ನೋಡ್ರಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್. ಬರ್ತ್ಡೇ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಾಯಿತು ಗೈಸ್. ಮತ್ತು ನಮ್ಮ ವೀರು ಫ್ರೆಂಡ್ಸ್ ಎಲ್ಲರೂ ತುಂಬಾ ಹೆಲ್ಪ್ ಮಾಡಿದರು ನೋಡ್ರಿ ಗೈಸ್. ಇವರು ತಿರುಮಲೇಶ ಇದಾರಲ್ಲ, ರೇಷ್ಮಾ ಅವ್ರ ಹಸ್ಬೆಂಡ್, ಅವರ ಸೆಕೆಂಡ್ ಅಕ್ಕ ಗೈಸ್. ಇವರು ಬಳ್ಳಾರಿಲಿ ಇರ್ತಾರ. ಅವ್ರ ಹಸ್ಬೆಂಡ್ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಆಗ್ಬೇಕು ನಮ್ಗೆ. ಕೃಷಿ ಫುಲ್ ಹಠ ಮಾಡಕಂತಿದ್ಲು, ಆಕಿನ ರಂಸಕಂತಿದ್ರು. ರೇಷ್ಮಾ ಫುಲ್ ಆಕಿನ ನಗ್ಸಕ್ಕೆ ಟ್ರೈ ಮಾಡಕಂತಿದ್ಲು, ಫೋಟೋಕ್ಕೆ ಪೋಸ್ ಕೊಡಬೇಕಂತೇಳಿ ನೋಡ್ರಿ. ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ಬಂದಿದ್ರು. ಅವರು ಫುಲ್ ಹ್ಯಾಪಿ ಆಗಿದ್ರು. ನಮ್ಮ ಕೃಷ್ಣನು ಅತ್ತೆ ಅಂತೇಳಿ ಖುಷಿ ಆಗಿದ್ಲು. ಇವ್ರು ಯಾರಪ್ಪ ಅಂತಂದರೆ ನಮ್ಮ ತಿರುಮಲೇಶ್ವರ ಚಿಕ್ಕಮ್ಮ ಗೈಸ್ ಅವರು, ಮತ್ತು ಅವರ ಅಮ್ಮ. ಅವರು ಕೂಡ ಫೋಟೋ ತೆಗೆಸ್ಕೊಳಕಂತಿದ್ರು. ಬಿಗ್ ಫ್ಯಾನ್ ಗೈಸ್ ಇದ್ದ ನಮ್ಮ ಸಾವಿತ್ರಿ. ನಿಮ್ಮ ಕ್ಲಾಸ್ಮೇಟ ಸೀನಿಯರ್, ಸಾವಿತ್ರಿ ಅವ್ರ ಸೀನಿಯರ್ ಅಂತ, ಚಂದ್ರು ಅಂತ. ಫುಲ್ ಕೇರ್ ಮಾಡ್ತಾರೆ ಗೈಸ್. ಅದಕ್ಕೋಸ್ಕರ ಬರ್ಡೇಗೆ ಲಾಸ್ಟ್ ಮೂಮೆಂಟ್ನಾಗ ಕರೆದೀವಿ. ಅದು 1 ಗಂಟೆಗೆ ಕಾಲ್ ಮಾಡೀವಿ. ಇಲ್ಲಿ ಗಂಗಾವತಿ ಅವ್ರದ್ದು ಬಂದಿದ್ದಾರೆ ನೋಡ್ರಿ. ಒಂದ್ಸಲ ಹೋಗು ಕೃಷು. ಏನಾಯ್ತು ನೋಡು ಕೃಷು. ಇರಶ ಕೃಷ್ವಿ ಕಡೆ ಬಿಡು ನಿಂದಿರ್ತಾನೆ. ಕೃಷ್ವಿ ಅಂದ್ರೆ ಫೇವ್ರೇಟ್ ಅದಾಗ, ಎಲ್ಲ ವಿಡಿಯೋದಾಗ ಕಮೆಂಟ್ ಆಗ್ತಿರ್ತಾನ. ಅದಕ್ಕೆ ಬಾ ಅಂತ ಕರೆದಿವಿ ಗೈಸ್ ಲಾಸ್ಟ್ ಮೂಮೆಂಟ್ಗಳೇ. ಗೆದ್ನಪ್ಪ ಫೈನಲಿ. ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ವೀರೇಶ್ ಗೈಸ್. ಎಲ್ಲ ಪ್ರಿಪ್ರೇಷನ್, ಎಲ್ಲ ಡೆಕೋರೇಷನ್, ಎಲ್ಲ ಅವನೇ ಮಾಡಿದ್ದು. ಇದಕ್ಕೆಲ್ಲ ರೀಸನ್ ಈತ. ಎಲ್ಲ ರೇಷ್ಮಾ ಅವರೆಲ್ಲ ಮಾಡಿದ್ರು. ಕಾರು ಅವ್ರ ಅಪ್ಪಾಜಿ ಕೊಡ್ಸಿದ್ದಾರೆ. ಇವ್ರದ್ದೊಂದು ಗ್ರೂಪ್ ನೋಡಿ ಗೈಸ್. ಇವರು ನಮ್ಮ ಅಕ್ಕನ ಮಕ್ಕಳು, ಎಲ್ಲ ನಮ್ಮ ರಿಲೇಷನ್ ಆಗ್ಬೇಕು ಗೈಸ್. ಇವ್ರು ನಮ್ಮ ಅಣ್ಣ ಅತ್ತಿಗೆ ನೋಡ್ರಿ. ಇವರು ಬಂದಿದ್ದಾರ. ಲಾಸ್ಟ್ ಮೂಮೆಂಟ್ನಾಗ ಕರೆದಾರ ಇವ್ರನ್ನ. ತೋರ್ಸಕ್ಕಿನ ಓಯ್ ಹಾಯ್ ಮಾಡು. ಹಾಯ್ ಹಾಯ್. ಇವ್ರು ನಮ್ಮ ಬ್ಲಾಗ್ ನೋಡ್ತಾರೆ ಗೈಸ್. ಮಾರ್ನಿಂಗಾರ ಬ್ಲಾಗ್ ನೋಡ್ತೀವಿ ಅಂದಾರ, ಈಗ ಬ್ಲಾಗ್ನಾಗ ಬಂದ್ಬಿಟ್ಟಾರ. ಇಂಥ ಒಳ್ಳೆ ಹುಡುಗಿಗೆ ಇಂಥ ಗಂಡಸ್ರ ನೋಡ್ರಿ. ಗೊತ್ತೈತ್ ನಮಗಷ್ಟೇ. ಊಟ ಮಾಡ್ರಿ. ನಮ್ಮ ಅತ್ತೆ ನೋಡ್ರಿ ಗೈಸ್. ನೋಡಿಲ್ಲ ಅಂತಂದ್ರೆಲ್ಲ ನೋಡ್ರಿ. ಏ ಅಮ್ಮು. ನೋಡ್ರಿ ನಮ್ಮ ಜಗ್ಗುನು ಬಂದಿದ್ನ. ನಮ್ಮ ಜಗ್ಗು ಅಂದ್ರೆ ನಮ್ಮ ಕೃಷ್ವಿಗೆ ಭಾಳ ಇಷ್ಟ ಗೈಸ್. ವಿಡಿಯೋ ಕಾಲ್ದಾಗ ಜಗ್ಗು ಫೋನ್ ಮಾಡು ಅಂತ ಅಂತಿರ್ತಾಳೆ. ಅದಕ್ಕೋಸ್ಕರ ಜಗ್ಗು ನೀನು ಬಾ ಅಂತೇಳಿ ಕರೆದಿದ್ದೆ. ಸ್ವಲ್ಪ ಲೇಟ್ ಆಗಿತ್ತು, ಆದರೂ ಬಂದು ಹೋದ ನೋಡ್ರಿ. ಜಗ್ಗು ಅಂದ್ರೆ ಫೇವ್ರೇಟ್. ತನ್ನ ಮಾತಾಡ್ಸವಲ್ಲಿ ಈಗ ನಾಚಿಗೆ ಅಂತ ನೋಡ್ರಿ. ಊಟಕ್ಕೆ ಬಿರಿಯಾನಿ ಆಲ್ರೆಡಿ ತೋರಿಸಿದ್ನಲ್ಲ. ಇವ್ರದ್ದು ಊಟ ಮಾಡದೆ ಇರೋರು ಈಗ ಚಿತ್ರಾನ್ನ ತರಿಸಿದಾರ.
ಬಿರಿಯಾನಿಗಾಗಲೇ ಏನು ಸಿಪ್ಪೆ ಸಿಪ್ಪೆ ಉಳ್ದಂಗೆ ಸಾರಿ ಇದೇನು ಕಬಾಬ್ ಸಿಪ್ಪೆ ಉಳ್ದಂಗೆ ಕಾಣಕುಂತ ಇದು ಮೊಸರು ಗೈಸ್ ಇಲ್ಲೇ ಊಟ ಮಾಡಕ್ ಕೊಟ್ಟಿದ್ದಾರೆ ಎಲ್ಲರಿಗೂ. ಇದು ಒಂದು ಫ್ಲೋರ್ ಗೈಸ್, ಒಂದು ಮೇಲ್ಗಡೆ ಐತಿ. ಇಲ್ಲೇ ನೋಡ್ರಿ ನಮ್ಮ ರಾಘವೇಂದ್ರ ಸ್ವಾಮಿ ಅವರ ಗುಡಿ ಕಾಣುತ್ತಾ ಗೈಸ್. ನೋಡ್ರಿ ಎಲ್ಲರೂ ಊಟ ಮಾಡಕಂತೀವಿ. ಹೆಂಗೈತಮ್ಮಿ? ಹೆಂಗೈದ? ಚಲೋದ? ಈಗ ಸಾರಿ ಚಿತ್ರಾನ್ನ ಅಲ್ಲ ಈಗ ಚಿತ್ರಾನ್ನ ಪಾರ್ಟಿ ಗೈಸ್ ಇದು. ನೇತ್ರ ಚಲೋ ಆಗೈತಿ? ಚಲೋ ಆಗೈತಿ ಅಣ್ಣ? ತಿಂದೇ ಇಲ್ಲ, ನಾನೇ ಮಾಡಿದ್ದು ಅವಕ್ಕ ತಿಂದೇ ಇಲ್ಲ. ಅಪ್ಪಿ ಚಲೋ ಐತಾ ಚಂದ್ರ? ನಮ್ಮ ಅಣ್ಣ ನೋಡ್ರಿ ಹೆಂಗ್ ತಿನ್ಸಿದ್ದಾನೆ. ಕಣ್ಣಾರ ಇಲ್ಲ ನಂಗೆ ತಿನ್ನಕ್ ಚಲೋ ಐತೆ ಅಂತ ಅದಕ್ಕ. ಲಕ್ಷ್ಮಣನ ನಮ್ಮ ಅಣ್ಣ ಕಣ್ಣಾರ ಇಲ್ಲ ನಂಗೆ ತಿನ್ನಕ್ ಹೊಂಟಾನ್ರಿ ಅಂದಿನಿ. ಚಲೋ ಆಗೈತಾ? ಅವ್ರ ಮಗಳು ನೋಡ್ರಿ ಈಗ ಊಟ ಮಾಡಕ್ ಒಳ್ಳೆನ ಹಾಕ್ತಾನ. ಫಸ್ಟ್ ಟೈಮ್ ನಮ್ಮ ಅಣ್ಣ ಅವ್ರು ಲೇಟ್ ಆಗಿ ಬಂದಾರ, ಇವ್ರು ಲಘು ಬರ್ತಿದ್ರು. ಎದಕ್ ಲೇಟ್ ಆಗಿ ಬಂದ್ರಣ್ಣ? ಹೌದು ನೋಡ್ರಿ ತೋರ್ಸಾರಲ್ಲ ಆಲ್ರೆಡಿ, ನೀವು ಮರ್ತ್ಬಿಟ್ಟಿನಿ. ನೀನು ಯಾರ ಲೀಡರ್ ಮಾಡ್ಬಿಟ್ಟಿ ಹಂಗ ಹೊಂಟ್ಬಿಟ್ಟಿನಿ. ನೋಡ್ರಿ ಊಟಕ್ಕೆ ಏನೇನು ಮಾಡಿ ಆಲ್ರೆಡಿ ಫೋನ್ ಪೇ ಎಲ್ಲರೂ ಎಷ್ಟು ಬಿಸಿ ಆಗ್ಯಾರ ನೋಡ್ರಿ ಅವ್ರದ್ರಾಗ. ಮತ್ತೆ ಯಾರ್ಯಾರು ಬಂದಾರಂತ ತೋರಿಸ್ತೀನಿ ಬರ್ರಿ. ಪೂರ ನೋಡ್ರಿ ಇನ್ನೊಬ್ರು ಯಾರಂದ್ರ ಶ್ರುತಿ. ಶ್ರುತಿ ಲೇಟಾಗಿ ಬಂದ ನೋಡ್ರಿ ಫಸ್ಟ್ ಟೈಮ್. ಇವರು ಫಸ್ಟ್ ಯಾವಾಗಲೂ ಜಲ್ದಿ ಬರೋರು, ಈ ಸಲ ಲೇಟಾಗಿ ಬಂದಾರ. ಆಕೆ ಗಿಫ್ಟ್ ಆಮೇಲೆ ತೋರಿಸ್ತೀವಿ. ಅಲ್ಲೇ ನೋಡ್ರಿ ಅದೇ ನೋಡ್ರಿ ಆಗ್ಲಿ ನಮ್ಮ ಕೃಷ್ವಿ ಕಾರ್ ತಗೊಂಡು ಆಟ ಆಡಕೊಂಡ್ಬಿಟ್ಟಿದ್ಲು. ಹಂಗ ನಾವು ಎಲ್ಲರೂ 5 ಜನ, ಭಾಳ ದಿನ ಆಗಿತ್ತು ಗೈಸ್ 5 ಜನ ಫೋಟೋ ತಗೊಂಡಿದ್ದಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲರೂ ರೆಡಿ ಆಗಿದ್ವಲ್ಲ, ಹಂಗೆ ಒಂದು ಫೋಟೋಕ್ಕೆ ಪೋಸ್ ಕೊಡಕಂತಿದ್ವಿ. ನೋಡ್ರಿ ಎಷ್ಟು ಖುಷಿಯಾಗದೀವಿ. ಮತ್ತೆ ನಮ್ಮ ಜ್ಯೋತಿ ನೋಡ್ರಿ ಹೆಂಗೆ ಕ್ಯೂಟ್ ಕಾಣಕಂತಾಳ. ನಮ್ಮ ರೇಷ್ಮಂದು ಸಾರಿ ಗೈಸ್, ಅದು ಹುಬ್ಬಳ್ಳಿಲಿ ತಗೊಂಡಿದ್ದು. ಜ್ಯೋತಿ ಮತ್ತು ಸಾವಿತ್ರಿ ಶಾಪಿಂಗ್ ಹೋದಾಗ ಅವರೇ ಸೆಲೆಕ್ಟ್ ಮಾಡಿ ತಂದಿದ್ದಾರೆ ನೋಡ್ರಿ. ನಮ್ಮ ಸಾವನು ಎಷ್ಟು ಕ್ಯೂಟ್ ಕಾಣಕಂತಾಳ ನೋಡ್ರಿ. ಫೋಟೋಗ್ರಾಫರ್ ಶಂಕ್ರು, ಇವನು ಶಂಕ್ರು ಅಂತ ಹುಡುಗನ ಹೇಳ್ತಾರೆ. ಎಲ್ಲ ಸಾಕಾಗ್ಬಿಟ್ಟೈತೆ ಅಡ್ಡಾಡಿ ಹೆಂಗ್ ಕುಂತ್ಕೊಂಡ ಎಲ್ಲ ಸಾಕಾಗೈತಿ ಹೆಂಗ್ ಕುಂತ್ಕೊಂಡು. ನೋಡ್ರಿ ಗಾಯ್ಸ್, ನಾವು ಎಲ್ಲ ಫ್ಯಾಮಿಲಿ ಪಿಕ್ ತಗೊಳ್ಳೋಣ ಅಂತೇಳಿ ಅನನ್ಯ, ಅಮೂಲ್ಯ, ಕೃಷ್ವಿನ ಎಲ್ಲರನ್ನ ಕಳಿಸಿ ನಾವು ಅಷ್ಟೇ ನಿಂತಿದ್ವಿ ನೋಡ್ರಿ. ಯಾಕಂದ್ರೆ ನಮ್ದು ಭಾಳ ದಿನ ಆಗಿತ್ತು ಗೈಸ್ ರೆಡಿಯಾಗಿ ಒಂದು ಫ್ಯಾಮಿಲಿ ಪಿಕ್ ತಗೊಳಮ್ಮ ಅಂತ. ಅಂದ್ರೆ ನಮ್ಮ ಅಪ್ಪಾಜಿ ಮಿಸ್ ಆಗ್ತಿತ್ರಿ, ಈ ಸಲ ಅಂತೂ ಕನ್ಫರ್ಮ್ ಎಲ್ಲ ಸರಿ ಹೋಯ್ತು ನೋಡ್ರಿ. ಹೌದ್ ನೋಡ್ರಿ, ನಾವು ನಮ್ಮ ಅಪ್ಪಾಜಿ ಇದ್ರೆ ನಮ್ಮ ಮಮ್ಮಿ ಇರ್ತಿದ್ದಿಲ್ಲ, ನಮ್ಮ ಮಮ್ಮಿ ಇದ್ರೆ ನಮ್ಮ ಅಪ್ಪಾಜಿ ಇರ್ತಿದ್ದಿಲ್ಲ. ನಾವ್ ಯಾರೊಬ್ರು ಮಿಸ್ ಆಗಿರ್ತಿದ್ವಿ. ರೇಷ್ಮೆ ಇದ್ರು ಸುಮಿತ್ರ ಇರ್ತಿರ್ಲಿಲ್ಲ, ಸುಮಿತ್ರ ಇದ್ರು ಮಿಸ್ ಆಗಿರ್ತಿದ್ವಿ ಅನ್ನೋಕ್ಕಿಂತ ಜಾಸ್ತಿ ಏನಂದ್ರ ಸಿಗ್ತಿರ್ಲಿಲ್ಲ ರಶ್ ಒಳಗ, ಒಬ್ರೊಬ್ರ ಎಲ್ಲೆಲ್ಲ ಹೊಂಟ್ ಬಿಡ್ತಿದ್ರ. ಹಂಗಾಗಿ ಈ ಸಲ ಎಲ್ಲರೂ ಸಿಗಬಿದ್ದು ಫೋಟೋ ತಕೊಂಡಿವ್ ನೋಡ್ರಿ. ಎಲ್ಲರೂ ಹೋಗಕಂತಾರ ಒಬ್ಬೊಬ್ರು. ಮತ್ತೆ ಒಳ್ಳೆ ಈಗ ಒಬ್ಬರು ಲೇಟಾಗಿ ಜಾಯ್ನ್ ಆಗ್ಯಾರ ನಮ್ಮ ಶುರುಟಿ ಮೇಡಮ್ ಅವರು. ಇವ್ರು ಲೇಟಾಗಿ ಜಾಯ್ನ್ ಆಗ್ಯಾರ ನೋಡ್ರಿ ಈ ಸಲ. ಇನ್ನು ನಮ್ಮ ರೇಣುಕಾ ಮೇಡಮ್ ಬಂದಿಲ್ಲ. ಅವ್ರದ್ದು ಅಕ್ಕನ ಮಗಳದ್ದು ಇವತ್ತೇ ಬರ್ತಡೆ ಪಾಪ, ಇಲ್ಲಾಂದ್ರೆ ಅವಳು ಬರ್ತಿದ್ಲು ಇಷ್ಟೊತ್ತಿಗ. ಇವ್ರು ನೋಡ್ರಿ ನಮ್ಮ ಅಪ್ಪಾಜಿ ಮತ್ತು ನಮ್ಮ ಚಿಕ್ಕಪ್ಪ ಆಗ್ಬೇಕು ಇವರು. ಹೆಸರೇ ಅದೇ
ಇವಾಗ ಬಂದಾಳ ಅವ್ರ ಅಕ್ಕನ ಮಗಳ ಬರ್ತಡೇ ಇತ್ತು ಇಲ್ಲೇ ಊರಲ್ಲಿ ಮುಗಿಸ್ಕೊಂಡು ಈಗ ಬಂದಾಳ ನೋಡ್ರಿ. ಹಾಂ ಏನೋ ಡ್ರೆಸ್ ತಗೊಂಬಂದಾಳ. ಗೈಸ್ ನೋಡ್ರಿ ಇವರು ಲೇಟಾಗಿ ಬಂದಿದ್ದಾರ. ಅವಾಗಲೇ ತೋರಿಸಿನಿ, ಈಗ ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಈಗ ಬಂದಾಳ ನೋಡ್ರಿ. ನೀವು ಮಾತಾಡ್ಕೊಂಡು ಕುಂದಿದ್ರಲ್ಲ ತೋರಿಸಿದ್ದೆ. ಇವ್ರು ಮೂವರ್ರಿ. ಅವಾಗ ನಮ್ಮ ಮನೆಗೆ ಒಂದಿನ ಇದ್ರು ಗೈಸ್ ಇವ್ರು. ಅವಾಗ ನಾನು ಬ್ಲಾಗ್ ಮಾಡ್ತಿದ್ದಿಲ್ಲ. ಮಾಡ್ರಿ ಊಟ.